ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಟ್ ಶೋಭಾ 1997. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ತರಕಾರಿಗಳನ್ನ ಬಳಸ್ಕೊಂಡು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟು ನೀವು ಕ್ವಾಂಟಿಟಿ ತಕ್ಕಂಗೆ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ನಾನು ನಮ್ಮ 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಹೀಗೆ ಉದ್ದಗೆ ಮಿಡಲ್ ಸಿಳಿ ತೊಗೊತಾ ಇದ್ದೀನಿ. ಏನಕ್ಕಂದರೆ ಖಾರನೂ ಬಿಡುತ್ತೆ, ಮತ್ತು ನಮಗೆ ಮೆಣಸಿನ್ಕಾಯಿ ತಿನ್ನಬೇಕಾದ್ರೆ ಚಿಕ್ಕ ಚಿಕ್ಕದಾದರೆ ಬಾಯಿಗೆ ಸಿಗುತ್ತೆ. ಇದು ದೊಡ್ಡದಾದರೆ ತೆಗೆದು ಆಚೆಗೆ ಹಾಕಿಬಿಟ್ಟು ತಿನ್ಬೋದು ನಾವು. ಆ ಕಾರಣದಿಂದ ನಾನು ಈ ರೀತಿ ಕಟ್ ಮಾಡ್ಕೊತೀನಿ ಮೆಣಸಿನ್ಕಾಯಿನ. ಆ್ಯಂಡ್ ಇದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಉಪ್ಪಿಟ್ಟಾಗಿರೋದ್ರಿಂದ ತರಕಾರಿ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗನೂ ಬೇಯುತ್ತೆ ಮತ್ತು ಬಾಯಿಗೂ ಅಷ್ಟಾಗಿ ಸಿಗಲ್ಲ. ಈಗ ಇದಕ್ಕೆ ನಾನು ಒಂದು ಕ್ಯಾರೆಟ್ನ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಇತ್ತೀಚೆಗೆ ಈ ರೀತಿ ವೆಜಿಟೇಬಲ್ ಪಲಾವ್ ಆಗಲಿ ಮತ್ತು ವೆಜಿಟೇಬಲ್ ಉಪ್ಪಿಟ್ಟು, ಇನ್ನೊಂದು ನಾನು ಅವಲಕ್ಕಿ ಮಾಡಿದರೂ ವೆಜಿಟೇಬಲ್ನ ಯೂಸ್ ಮಾಡ್ಕೋತೀನಿ. ಅದರಲ್ಲಿ ಕ್ಯಾರೆಟು ಮತ್ತು ಬೀನ್ಸು ಆ್ಯಂಡ್ ವಟಾಣಿ ಕಾಳು ಹಸಿದಿದ್ದರೆ ಮಾತ್ರ ಬಳಸ್ತೀನಿ. ಚೆನ್ನಾಗಾಗುತ್ತೆ. ಏನಕ್ಕಂದರೆ ನಾವು ಬೆಂಗಳೂರಲ್ಲಿ ನಾನಿರಬೇಕಾದ್ರೆ ಬ್ಯಾಚುಲರಲ್ಲ, ಅಲ್ಲಿ ಒಬ್ಬೊಬ್ಬಳಿಗೆ ಎಲ್ಲ ಥರನೂ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ತರಕಾರಿನೂ ಒಂದರಲ್ಲೇ ಹಾಕಿ ಬೇಯಿಸಿ 1/4 ರೆಸಿಪಿ ಥರ ಮಾಡೋದಕ್ಕೆ ಇಷ್ಟ. ಹಾಗಾಗಿ ನಾನು ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಅಡುಗೆ ಮಾಡೋದು ಜಾಸ್ತಿ. ಸೊ ಈಗ ನಾನು ಒಂದು 10ರಿಂದ 15 ಬೀನ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಒಂದು ಮೀಡಿಯಮ್ ಸೈಜ್ನ ಆಲೂಗಡ್ಡೆ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಿಪ್ಪೆ ಫೀಲ್ ಮಾಡಿ ತೊಗೊಂಡು ಕಟ್ ಮಾಡ್ಕೋಬೋದು, ಇಲ್ಲ ಹಾಗೇನೂ ಡೈರೆಕ್ಟ್ ಯೂಸ್ ಮಾಡ್ಕೋಬೋದು. ನಾನು ಫೀಲ್ ಮಾಡಿಟ್ಟಿದ್ದೆ. ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡ್ಕೊತೀನಿ. ಈ ಟೊಮೆಟೊ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಟಾಣಿ ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟು ನಾನು ಯೂಸ್ ಮಾಡ್ಕೊಂಡಿರೋದು ಈ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿಗಳನ್ನು. ನೋಡಿ, ನಿಮಗೆ ಕಾಣ್ತಿದೆ ಅನಿಸುತ್ತೆ. ತರಕಾರಿಗೆ ಎಲ್ಲ ನೀಟಾಗಿ ಒಂದೇ ಸೈಜಲ್ಲಿ ಕಟ್ಟಾಗಿದೆ. ಚಿಕ್ಕದು ದೊಡ್ಡದು ಏನಿಲ್ಲ, ಎಲ್ಲ ಒಂದೇ ಸೈಜಲ್ಲಿ ಕಟ್ಟಾಗಿದೆ. ಸೊ ಈ ರೀತಿ ಕಟ್ ಮಾಡಿಕೊಂಡು ಫ್ರೆಶ್ ಆಗಿರೋ ಕರಿಬೇವನ್ನ ಯೂಸ್ ಮಾಡ್ತೀನಿ. ಅದು ನಮ್ಮ ಗಾರ್ಡನಲ್ಲ, ಬಾಲ್ಕನಿಯಲ್ಲಿ ಬೆಳೆಸಿರೋವಂಥ ಕರಿಬೇವು. ಸೊ ಬೇಕಾದಾಗ ಅಡುಗೆ ಮಾಡೋ ಟೈಮಲ್ಲಿ ಹೋಗಿ ಕಿತ್ಕೊಂಬರೋದು. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಒಂದು ಕಪ್ಪಷ್ಟು ಹಸಿ ಬಟಾಣಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆನ ಇಟ್ಟು ಬಿಸಿ ಮಾಡಬೇಕು. ಅದಾದಮೇಲೆ ನಾನು ಎಣ್ಣೆನ ನಮಗೆ ಅಂದರೆ ಜಾಸ್ತಿ ಬೇಕಂದರೆ ಜಾಸ್ತಿ, ಕಡಿಮೆ ಬೇಕಂದರೆ ಕಡಿಮೆ ಯೂಸ್ ಮಾಡ್ಕೋಬೋದು. ನಾನು ಒಂದು ಮೀಡಿಯಮಲ್ಲಿ ಯೂಸ್ ಮಾಡಿದ್ದೀನಿ. ಏನಕ್ಕೆಂದರೆ ತರಕಾರಿ ಎಲ್ಲ ಇರೋದ್ರಿಂದ ಸ್ವಲ್ಪ ತರಕಾರಿ ಫ್ರೈ ಆಗೋಕ್ಕೆ ಬೇಕಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಹಾಕಿ ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಹೈ ಇದ್ದರೆ ಮತ್ತೆ ಹೊತ್ತೋಗಿಬಿಡುತ್ತೆ, ಅಂದರೆ ಸೀದ್ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ ಆ್ಯಂಡ್ ನನಗೆ ಇದು ಕನ್ಫ್ಯೂಷನ್, ಜೀರಿಗೆ ಸಾಸಿವೆ ಬಾಯಿಗೆ ಬೇಗ ಬರೋದೇ ಇಲ್ಲ. ಆ್ಯಂಡ್ ಸಿಕ್ಕಾಪಟ್ಟಿ ಕನ್ಫ್ಯೂಷನು, ಜೀರಿಗೆ ಯಾವುದು ಸಾಸಿವೆ ಯಾವುದು ಅಂತ. ಆ್ಯಂಡ್ ನಾನು ಉಪ್ಪಿಟ್ಟಿಗೆ ಯೂಸ್ ಮಾಡ್ತಾ ಇರೋಂಥ ರವೆ ಬಂದುಬಿಟ್ಟು ಮನೆಯಲ್ಲಿನೇ, ಅಂದರೆ ಗಿರಣಿಯಲ್ಲಿ ನಾವು ರವೆ ಒಡಿಸ್ಕೊಂಡು ಬರ್ತೀವಿ. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಯೂಸ್ ಮಾಡ್ತಾರೆ. ಜವಿ ಗೋಧಿ ಅಂತ ಬರುತ್ತೆ, ಅಥವಾ ಸದಕ ಅಂತೀವಿ. ಆ ಸದಕಿನ ರವೆಯಿಂದ ನಾವು ನಮ್ಮ ಕಡೆ ಎಲ್ಲ ಉಪ್ಪಿಟ್ಟು ಅಥವಾ ಸಜ್ಜಕ ನಾವು ಇದೇ ರವೆಯಿಂದ ಮಾಡೋದು. ಅಷ್ಟಾಗಿ ಅಂಗಡಿ ರವೆ ಯೂಸ್ ಮಾಡಲ್ಲ ನಮ್ಮ ಕಡೆ. ಮನೆಯಲ್ಲಿ ಅಥವಾ ಊರ ಕಡೆ ಬೆಳೆದಿರ್ತಾರಲ್ಲ, ಈ ರವೆಯಿಂದನೇ ಉಪ್ಪಿಟ್ಟು ಮತ್ತು ಸಜ್ಜಕ ಮಾಡೋದು. ಹಾಗಾಗಿ ನಾನು ಅದೇ ರವೆನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ಮನೇಲಿತ್ತು. ಸೊ ಇವಾಗ ಮೆಣಸಿನ್ಕಾಯಿ ಮತ್ತು ಕರಿಬೇವು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಇದು ಹಾಕ್ಕೊಂಡು ಒಂದು 2 ನಿಮಿಷ ಬೇಯಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಂದರೆ ಅಡುಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನಿವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ಏನಕ್ಕಂದರೆ ಈರುಳ್ಳಿ ಬೇಗ ಫ್ರೈ ಆಗಲಿ, ಸಾಫ್ಟ್ ಆಗಲಿ ಅಂತ. ಏನು ಗೊತ್ತಾ ಗೈಸ್, ಹೆಲ್ದಿ ಕುಕ್ಕಿಂಗ್ ಆಗಲಿ ಅಥವಾ ಏನಾದರೂ ನಾವು ಡಿಫ್ರೆಂಟಾಗಿ ಕುಕ್ ಮಾಡ್ತೀವಂದರೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ನಮಗೆ ಫಸ್ಟ್ ಆಫ್ ಆಲ್ ಟೈಮ್ ಸಿಗೋದೇ ಕಡಿಮೆ.
ಅದರಲ್ಲಿ ಸಿಕ್ಕಿರೋ ಟೈಮಲ್ಲಿ ನಾನು ಇದೇ ರೀತಿ ಎಲ್ಲ ತರಕಾರಿಗಳನ್ನ ಬಳಸಿನೇ ಜಾಸ್ತಿ ಅಡುಗೆ ಮಾಡೋದು. ಒಂದು ಸಾರಿ ತರಕಾರಿ ತಂದುಬಿಟ್ರೆ ವೆಜ್ ಪಲಾವ್ ಆಗಲಿ ಅಥವಾ ವೆಜ್ ಉಪ್ಪಿಟ್ಟು ಈ ಥರ. ಯಾಕೆ ಈ ರೀತಿ ಮಾಡ್ತೀನಂದರೆ ನಮಗೆ ಸಿಗೋದು ಟೈಮ್ ಕಮ್ಮಿ. ಆ ಕಡಿಮೆ ಸಮಯದಲ್ಲೇ ನಮಗೆ ರೊಟ್ಟೆ ಆಗಲಿ ಚಪಾತಿ ಮಾಡೋದಾಗಲಿ ಅಥವಾ ಪಲ್ಯ ಸಪ್ರೇಟಾಗಿ ಮಾಡೋಕ್ಕೆ ಟೈಮೇ ಆಗೋಲ್ಲ. ಹಾಗಾಗಿ ಎಲ್ಲ ಮಿಕ್ಸ್ ಹಾಕಿಬಿಟ್ಟು ವೆಜಿಟೇಬಲ್ ಉಪ್ಪಿಟ್ಟು ಅಥವಾ ವೆಜಿಟೇಬಲ್ ಪಲಾವ್ ಇದು ವಾರದಲ್ಲಿ 2-3 ಟೈಮ್ ಫಿಕ್ಸ್ ಇರುತ್ತೆ. 1 ಟೈಮಿಗೆ ಮಾಡಿದ್ರೆ ಅದು 2 ಟೈಮಿಗೆ ಆಗುತ್ತೆ. ಸೊ 2 ಟೈಮು ಅದನ್ನೇ ತಿನ್ಕೊಂಡ್ಬಿಡ್ತೀನಿ. ನಮಗೆ ಈ ಥರ ಎಲ್ಲ ವೆಜಿಟೇಬಲ್ ಹಾಕಿ ಮಾಡಿದಾಗ ಬೇಜಾರು ಆಗಲ್ಲ. ಸಪೋಸ್ ಆದ್ರೂ ಅದ್ರ ಜೊತೆಗೆ ಏನಾದರೂ ಸೈಡಿಗೆ ಉಪ್ಪಿನಕಾಯಿ ಇಲ್ಲ ಚಟ್ನಿ ಇಲ್ಲ ನಮ್ಮ ಕಡೆ ಚುರುಮುರಿ ಯೂಸ್ ಮಾಡಿಕೊಂಡು ತಿಂತಾ ಇರೋದು. ಯಾಕಂದರೆ ನಮ್ಗೆ ಸಪ್ರೇಟ್ ಮಾಡ್ಕೊಂಡು ತಿನ್ನೋಷ್ಟು ಟೈಮು ಇಲ್ಲ ಆ್ಯಂಡ್ ಒಬ್ಬರೇ ಇರೋದ್ರಿಂದ ಅಷ್ಟು ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸು ಇರಲ್ಲ. ಹಾಗಾಗಿ ತರಕಾರಿನ ಬೆಳೆಸಿ ಈ ರೀತಿ ಮಾಡೋದು ಜಾಸ್ತಿ. ಈಗ ನೋಡಿ ಎಲ್ಲ ತರಕಾರಿನ ಬಳಸಾಯಿತು. ನಾನು ಇದಕ್ಕೆ ತರಕಾರಿಗಳನ್ನ ನಿಮ್ಗೆ ಏನೇನು ಬಳಸ್ತೀನಿ ಅಂತ ಸ್ಟಾರ್ಟಿಂಗ್ ಕಟ್ ಮಾಡ್ಕೊಳ್ಳುವಾಗ ಹೇಳಿದ್ದೆ. ಇವಾಗ ಮಾತಾಡ್ತಾ ಹಾಗೆ ಹಾಕಿ ಫ್ರೈ ಮಾಡಿದ್ನಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಮರ್ತೇ ಹೋಗ್ಬಿಡ್ತು. ಈಗ ಲಾಸ್ಟಿಗೆ ಟೊಮೆಟೊ ಹಾಕೊಂಡ್ಬಿಟ್ಟು ನಾನು ಇದನ್ನು 2-3 ನಿಮಿಷ ಫ್ರೈ ಮಾಡ್ಕೊತೀನಿ. ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಒಳ್ಳೆಯದು ಅಂತ. ಒಂದು 2-3 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಹಬೆಯಲ್ಲಿ ಬೇಯಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿಬಿಟ್ಟು 1-2 ನಿಮಿಷ ನಾನು ಸ್ಟೀಮಲ್ಲಿ ಬೇಯಿಸ್ಕೊತೀನಿ. ಇವಾಗಲೇ ತರಕಾರಿ ಚೆನ್ನಾಗಿ ಬೆಂದ್ಕೊಳ್ಬೇಕು. ಏನಕ್ಕಂದರೆ ಆಮೇಲೆ ರವೆ ಹಾಕಿದ ಮೇಲೆ ಉಪ್ಪಿಟ್ಟು ಬೇಗ 1-2-3 ನಿಮಿಷದಲ್ಲಿ ಅದು ನೀರನ್ನು ಹೀರ್ಕೊಳ್ಳೋದ್ರಿಂದ ಆವಾಗ ತರಕಾರಿ ಬೇಯಕ್ಕೆ ಟೈಮ್ ಸಿಗಲ್ಲಲ್ಲ. ಮೊದಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಆ ಟೈಮಲ್ಲಿ ಈವನ್ನಾಗಿ ಕುಕ್ ಆಗುತ್ತೆ ರವೆ ಆ್ಯಂಡ್ ವೆಜಿಟೇಬಲ್ಸು. ಸೊ ಹಾಗಾಗಿ ಮೊದಲೇ ತರಕಾರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇದು. ಸೊ ಈಗ ಇದಕ್ಕೆ ನಾನು ರವೆನ ಆ್ಯಡ್ ಮಾಡ್ಕೊತೀನಿ. ರವೆ ಆ್ಯಡ್ ಮಾಡ್ಕೋಕ್ಕಿಂತ ಮುಂಚೆನೇ ನಾನು ನೀರು ಹಾಕಿ ಬಾಯ್ಲ್ ಮಾಡ್ಕೊತೀನಿ. ಅದಾದಮೇಲೆ ರವೆ ಆ್ಯಡ್ ಮಾಡ್ಕೊಳ್ಳೋದು. ನಾನು ಈ ಕಪ್ಪಿಂದ 1.5 ಕಪ್ಪು ರವೆ ತಗೊಂಡಿರೋದ್ರಿಂದ ನಾನು 3 ಕಪ್ ನೀರು ಯೂಸ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ವೆಜಿಟೇಬಲ್ಸ್ ಜಾಸ್ತಿ ಇದೆ, ಹಸಿ ತರಕಾರಿ ಇರೋದ್ರಿಂದ ಸ್ವಲ್ಪ ನೀರು ನಿಮಗೆ ಉದುರಾಗಿ ಉಪ್ಪಿಟ್ಟು ಬೇಕಂತಂದರೆ ನೀರನ್ನ ಒಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಬೋದು. ಬಟ್ ಪರವಾಗಿಲ್ಲ, ನಾನು 3 ಗ್ಲಾಸ್ನೂ ಯೂಸ್ ಮಾಡ್ಕೊತೀನಿ. ಯಾಕಂದರೆ ರವೆ 1.5 ಗ್ಲಾಸ್ ಇದೆ ಆ್ಯಂಡ್ ಇದು ಉದುರಾಗಿನೂ ಆಗುತ್ತೆ. ನೋಡಿ ನೀರು ಹಾಕಿ ಇವಾಗ ನೀರು ಕುದಿ ಬಂದಿದೆ. ಸೊ ಈಗ ಇದಕ್ಕೆ ನಾನು ಒಂಚೂರು ಸಾಲ್ಟ್ ಕಮ್ಮಿ ಅನಿಸ್ತು, ಅದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ರವೆನ ಸೇರಿಸ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಹೇಳಿದ್ದೀನಿ ಅನಿಸುತ್ತೆ, ಮನೆಯಲ್ಲಿ ಮಾಡಿರೋ ರವೆ. ಇದು ಹುರಿಯೋದೇನು ಅವಶ್ಯಕತೆ ಇಲ್ಲ, ಏನಕ್ಕಂದರೆ ಆಲ್ರೆಡಿ ಹುರಿದು ಫ್ರಿಜ್ಜಲ್ಲಿ ಇಟ್ಟಿತ್ತು. ಡೈರೆಕ್ಟಾಗಿ ತಗೊಂಡು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೀಗ. ನೋಡಿ ಹಾಕಿದ 1-2 ನಿಮಿಷದಲ್ಲೇ ಗಟ್ಟಿ ಆಗ್ತಾ ಬರುತ್ತೆ, ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾ ಬರುತ್ತೆ. ಹಾಗಾಗಿ ನಿಮಗೆ ಈ ರವೆ ಹಾಕಿದ ಮೇಲೆ ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸ್ಬೋದು. ಇನ್ನೊಂದು ಸಾರಿ ನೀವು ಟೇಸ್ಟ್ ನೋಡಿಬಿಟ್ಟು ನಿಮಗೆ ಬೇಕಂದರೆ ಸಾಲ್ಟ್ನ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸೋದು. ಬೇಯಿಸಿದಾದಮೇಲೆ ಮಧ್ಯದಲ್ಲಿ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ರವೆ ಒಂದು ಕಡೆ ತರಕಾರಿ ಒಂದು ಕಡೆ ಇರುತ್ತೆ, ಎರಡೂ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಯೂಸ್ ಮಾಡ್ತಿದ್ದೀನಿ. ತುಪ್ಪ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಕ್ಕೆ ಬಿಟ್ಬಿಡ್ತೀನಿ. ಸೊ ನಿಮಗೆ ತುಪ್ಪ ಇವಾಗ ಹಾಕೋದು ಬೇಡ ಅಂದರೆ ನೀವು ಆಮೇಲೆ ಪ್ಲೇಟಿಗೆ ಹಾಕೊಂಡ್ಮೇಲೆ ಹಾಕೋಬಹುದು. ನಾನು ಇವಾಗಲೇ ಯೂಸ್ ಮಾಡ್ತಿದ್ದೀನಿ. ತುಪ್ಪ ಹಾಕಿಬಿಟ್ಟು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಏನಕ್ಕಂದರೆ ಉಪ್ಪಿಟ್ಟು ಚೆನ್ನಾಗಿ ಅರಳುತ್ತೆ ಮತ್ತು ಉದುರಾಗಿ ಬರುತ್ತೆ ಅಂತ. ಸೊ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಹೆಲ್ದಿ ಆ್ಯಂಡ್ ಫುಡ್ ವ್ಲಾಗ್ಸ್ಗಳಿಗಾಗಿ ಶೋಭಾ 1997 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಉಪ್ಪಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಉಪ್ಪಿಟ್ಟಂತೂ ಸಖತ್ತಾಗಿ ಬಂದಿದೆ ವೆಜಿಟೇಬಲ್ಸ್